ಪಟ್ಲ ಗಾರ್ಡನ್ ಹಾಗೂ ಭಂಡಾರಿ ಬಿಲ್ಡರ್ಸ್ ರವರ ಬಿಲ್ಡಿಂಗ್ ಇವರ ಗೃಹ ಪ್ರವೇಶ ಉದ್ಘಾಟನಾ ಸಮಾರಂಭ ನಡೆದಿದೆ. ಬಳಿಕ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಸ್ಥಾಪಕ ಅಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಅವರು ಮಾತನಾಡಿ, ಇವತ್ತು ಟ್ರಸ್ಟ್ಗೆ ಆರ್ಥಿಕವಾಗಿ ಸಾಕಷ್ಟು ಬಲ ಬಂದಿದೆ. ಯಾಕಂದ್ರೆ ಸರಳ ಸಜ್ಜನಿಕೆ ವ್ಯಕ್ತಿ ಶಾರದಾ ಪ್ರಸಾದ್ ಹಾಗೂ ನಳಿನಿ ಶಾರದಾ ಪ್ರಸಾದ್ ರವರು ಫೌಂಡೇಶನ್ಗೆ 1,25,00,000 ರೂಪಾಯಿ ದೇಣಿಗೆ ನೀಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬಳಿಕ ಶಾರದಾ ಪ್ರಸಾದ್ ಅವರು ಮಾತನಾಡಿ, ಭಾರತ ದೇಶ ಮುಗಿಲೆತ್ತರಕ್ಕೆ ಹೋಗ್ತಾ ಇದೆ. ಸಾಂಸ್ಕೃತಿಕ ಕಲೆಗಳನ್ನ ವಿಶ್ವದಲ್ಲಿ ಪಸರಿಸುತ್ತಿರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಬಗ್ಗೆ ಹೆಮ್ಮೆಯ ನುಡಿಗಳನ್ನಾಡಿದರು. ಅನೇಕ ದಾನಿಗಳು ನಮ್ಮ ಜೊತೆ ಕೈ ಸೇರಿದವರಿದ್ದಾರೆ, ಅನೇಕ ದಾನಿಗಳಿದ್ದಾರೆ. ಅವರೆಲ್ಲರ ಜೊತೆಗೆ ಮತ್ತೋರ್ವರು ದೊಡ್ಡ ದಾನಿಯಾಗಿ ನಮ್ಮ ಇವತ್ತು ಗೃಹ ಪ್ರವೇಶದ ದಿನವೇ ನಮ್ಮ ಜೊತೆ ಕೈ ಸೇರಿದ್ದಾರೆ. ನಾನು ಮಾಡುವಂತ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ಈ ಕಾರ್ಯಕ್ಕೆ ಒಂದು ದೊಡ್ಡ ದೇಣಿಗೆಯಾಗಿ ಇವತ್ತು 1,25,00,000 ರೂಪಾಯಿಯನ್ನು ದಾನವಾಗಿ ನಮ್ಮ ಫೌಂಡೇಶನ್ಗೆ ನೀಡಿದ ಮಹಾನ್ ಪುಣ್ಯಾತ್ಮರು. ಅವರಿಗೆ ನಮ್ಮ ಫೌಂಡೇಶನ್ ನ ಎಲ್ಲರ ಪದಾಧಿಕಾರಿಗಳ ಪರವಾಗಿ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಭಾರತ ದೇಶ ಮುಗಿಲೆತ್ತರಕ್ಕೆ ಹೋಗ್ತಿದೆ. ಈ ಜಿಯೋ ಪಾಲಿಟಿಕ್ಸ್ ಏನಿದೆ, ಅಂತಾರಾಷ್ಟ್ರೀಯ ರಾಜಕಾರಣ, ಅದರಲ್ಲಿ ಇವತ್ತಿನ ದಿವಸ ಬಹಳ ಕೋಲಾಹಲವಿದೆ. ಕದನ ಒಂದು ಕಡಿಮೆಯಾಗಿದೆ ಅಷ್ಟೇ. ಇಂತಹ ಸಮಯದಲ್ಲಿ ನಮ್ಮ ಹಳೆಯ ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗವಾದಂತಹ ಸಾಮವೇದ ಹಾಗೂ ಈ ನಮ್ಮ ಕಲಾರತ್ನ ಯಕ್ಷಗಾನ, ಅದು ದಕ್ಷಿಣ ಕನ್ನಡದ್ದು, ನಮ್ಮ ಈ ಕಲೆಯನ್ನು ಇಡೀ ವಿಶ್ವದಲ್ಲಿ ಪಸರಿಸುತ್ತಿದ್ದಾರೆ ಪಟ್ಲ ಸತೀಶ್ ಶೆಟ್ಟಿ ಅವರು. ಅಮೆರಿಕ, ಯುರೋಪ್ ಅಂತಹ ಜಾಗಗಳಲ್ಲಿ ನಮ್ಮ ಭಾರತೀಯ ಕಲೆಯನ್ನು ಅದಕ್ಕೆ ಸಲ್ಲಬೇಕಾದಂತಹ ಉನ್ನತ ಸ್ಥಾನವನ್ನು ಗಳಿಸಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅದು. ಅಂತಹದ್ರಲ್ಲಿ ಅಮೆರಿಕದಲ್ಲಿ ಈಗಾಗಲೇ ಒಂದು 2-3 ಸಿಟಿನಲ್ಲಿ ಪ್ರೊಕ್ಲಮೇಷನ್ ಅಂತ ಮಾಡಿದ್ದಾರೆ ಪಟ್ಲ ಯಕ್ಷಧ್ರುವ ಫೌಂಡೇಶನ್.